ನಮಸ್ತೆ ಮಾಸ್ಟರ್ಸ್. 105ನೇ ದಿನದ ತುಳಸೀದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಿನ್ನೆಯ ದಿನ ಸತ್ಯಮೇವ ಜಯತೆ ಧ್ಯಾನಮೇವ ಜಯತೆ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಶ್ವಾಸದ ಮೇಲೆ ಗಮನ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮನುಷ್ಯ ಪ್ರಪಂಚವನ್ನು ಜಯಿಸಬೇಕೆಂದುಕೊಳ್ಳುತ್ತಿದ್ದಾನೆ, ಆದರೆ ತನ್ನನ್ನು ತಾನು ಜಯಿಸಲಾಗದೇ ಹೋಗುತ್ತಿದ್ದಾನೆ. ಮನುಷ್ಯ ಇತರರನ್ನು ಸರಿ ಮಾಡಿಕೊಳ್ಳಬೇಕೆನ್ನುತ್ತಿದ್ದಾನೆ, ಆದರೆ ತನ್ನನ್ನು ತಾನು ಸರಿ ಮಾಡಿಕೊಳ್ಳಲಾಗದೆ ದಡ್ಡನಾಗುತ್ತಿದ್ದಾನೆ. ಇತರರ ತಪ್ಪುಗಳನ್ನು ಎಣಿಸುವವರು ತಮ್ಮಲ್ಲಿರುವ ತಪ್ಪುಗಳನ್ನು ತಿಳಿದುಕೊಳ್ಳಲಾರರು. ವಿಶ್ವದಾಭಿರಾಮ ಕೇಳುವೇಮ ಎಂದು ತೆಲುಗು ಕವಿ ವೇಮನ ಶತಕದಲ್ಲಿ ಯೋಗಿ ವೇಮನ ತಿಳಿಸಿದ್ದಾರೆ. ಅಂದರೆ ಇತರರ ತಪ್ಪುಗಳನ್ನು ಎಣಿಸುವವರು ತಮ್ಮಲ್ಲಿರುವ ತಪ್ಪುಗಳನ್ನು ತಿಳಿದುಕೊಳ್ಳಲಾರರು ಅಂತ ವೇಮನ ಕವಿಗಳು ಹೇಳಿದ್ದಾರೆ. ಮನುಷ್ಯ ತನ್ನ ಅಕ್ಕಪಕ್ಕದವರಿಗಿಂತ ದೊಡ್ಡ ಮನುಷ್ಯನಾಗಬೇಕೆಂದುಕೊಳ್ಳುತ್ತಿದ್ದಾನೆ. ವಸ್ತು ವಾಹನಗಳಲ್ಲಿ, ಅಂಬರ ಭೂಷಣಾದಿಗಳಲ್ಲಿ. ಅಂದರೆ ಮನುಷ್ಯ ನಾನು ಅವ್ರಿಗಿನ್ನ ಚೆನ್ನಾಗಿರೋ ಸೀರೆ ಉಡಬೇಕು, ಅವ್ರಿಗಿನ್ನ ಚೆನ್ನಾಗಿರೋ ಕಾರ್ ತರಬೇಕು, ಅವ್ರಿಗಿನ್ನ ಚೆನ್ನಾಗಿರೋ ಯಾವುದೇ ಒಂದು ವಸ್ತುವನ್ನು ಅವ್ರಿಗಿನ್ನ ಚೆನ್ನಾಗಿರೋ ತೊಗೋಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಲ್ಲಿ ಇರ್ತೀವಿ. ಆದರೆ ಒಬ್ಬ ವಿವೇಕಾನಂದನಿಗಿಂತ, ಒಬ್ಬ ರಮಣ ಮಹರ್ಷಿಗಿಂತ ನಾನು ಏಕೆ ದೊಡ್ಡ ಮನುಷ್ಯನಾಗಬಾರದು ಅಂತ ಯಾವತ್ತೂ ನಾವು ಯೋಚನೆ ಮಾಡಲ್ಲ. ಮನುಷ್ಯ ಧನವಂತನಾಗಬೇಕೆಂದು ಬಯಸುತ್ತಿದ್ದಾನೆ, ಆದರೆ ಜ್ಞಾನಿಯಾಗಬೇಕೆಂದು ಯಾವತ್ತಿಗೂ ಯೋಚಿಸಲ್ಲ. ಇಂತಹ ಮನುಷ್ಯನಿಗೆ ನಾವು ಎಳ್ಳು ನೀರು ಬಿಡೋಣ, ಹೊಸ ಮನುಷ್ಯರನ್ನು ತಯಾರು ಮಾಡೋಣ, ಹೊಸ ದಿವ್ಯ ಜೀವನಗಳಿಗೆ ಅಂಕುರಾರ್ಪಣೆಯನ್ನು ಮಾಡೋಣ. ಮನುಷ್ಯ ಸದಾ ತನ್ನಲ್ಲಿರುವ ದೋಷಗಳನ್ನು ದೂರ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯ ಒಬ್ಬ ವಿವೇಕಾನಂದರ ಹಾಗೆ, ಒಬ್ಬ ರಮಣ ಮಹರ್ಷಿಗಳ ಹಾಗೆ ಆಗಲೇಬೇಕು. ಅವರಿಗಿಂತ ಇನ್ನೂ ದೊಡ್ಡವರ ಹಾಗೆ ತುಂಬ ದೊಡ್ಡ ಮನುಷ್ಯರಾಗಬೇಕು. ಏಕೆಂದರೆ ಜ್ಞಾನವನ್ನು ಮೇಲೆ ಲೋಕಗಳಿಗೆ ತೆಗೆದುಕೊಂಡು ಹೋಗುತ್ತೇವೆ, ಧನವನ್ನೆಲ್ಲ ಇಲ್ಲೇ ಬಿಟ್ಟು ಹೋಗುತ್ತೇವೆ. ಅದಕ್ಕೋಸ್ಕರ ನಾವು ಧ್ಯಾನಿಗಳಾಗಬೇಕು. ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡ್ತಾ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡಿತಾ ಹೋಗಬೇಕು. ನಾವೆಷ್ಟೇ ಹಣ ವಸ್ತುಗಳನ್ನು ನಾವು ಶೇಖರಿಸಿದ್ರೂ ನಾವು ಅವನ್ನು ತಗೊಂಡು ಹೋಗೋದಕ್ಕೆ ಆಗಲ್ಲ. ನಾವು ಧ್ಯಾನ ಮತ್ತು ಜ್ಞಾನವನ್ನು ತಗೊಂಡು ಹೋಗ್ಬೋದು. ಅದಕ್ಕೋಸ್ಕರ ಧ್ಯಾನ ಮತ್ತು ಜ್ಞಾನವನ್ನು ನಮ್ಮ ಜೀವನದಲ್ಲಿ ಪ್ರಾಪಂಚಿಕ ಜೀವನ ಜೊತೆಗೆ ಆಧ್ಯಾತ್ಮಿಕತೆಯನ್ನು ಕೂಡ ಅಳವಡಿಸಿಕೊಳ್ಳಬೇಕು. ಆದ್ದರಿಂದ ಇನ್ನು ಪ್ರತಿ ಮನುಷ್ಯ ಜ್ಞಾನಿಯಾಗಲು ನಿಶ್ಚಯಿಸಲೇಬೇಕು. ಇದೆಲ್ಲ ಸಾಧಿಸಬೇಕಾದರೆ ಇರುವುದು ಒಂದೇ ಮಾರ್ಗ, ಅದೇ ಧ್ಯಾನ ಮಾರ್ಗ. ಅಂದರೆ ಶ್ವಾಸದ ಮೇಲೆ ಗಮನ, ಅಂದರೆ ಆನಾಪಾನ ಸತಿ ಧ್ಯಾನ. ಪ್ರತಿ ಮನುಷ್ಯ ಪ್ರತಿದಿನ ತನಗಿರುವ 24 ಗಂಟೆಗಳಲ್ಲಿ ಕನಿಷ್ಠ ಪಕ್ಷ 1 ಗಂಟೆಯಾದರೂ ಶ್ವಾಸದ ಮೇಲೆ ಗಮನವನ್ನು ಇಡಬೇಕು. ತಂದೆ ತಾಯಿಯ ಮೇಲೆ ಗಮನ, ಹೆಂಡತಿಯ ಮೇಲೆ ಗಮನ, ಮಕ್ಕಳ ಮೇಲೆ ಗಮನ, ಉದ್ಯೋಗದ ಮೇಲೆ ಗಮನ, ಇದೆಲ್ಲರ ಜೊತೆ ತಪ್ಪದೆ ಶ್ವಾಸದ ಮೇಲೆ ಗಮನ ಸಹ ಇಡ್ತಾ ಹೋಗಬೇಕು. ಶ್ವಾಸದ ಮೇಲೆ ಗಮನವಿಡಬೇಕು. ಶ್ವಾಸದ ಮೇಲೆ ಗಮನವಿಡುವ ಸಮಯವನ್ನು ಹೆಚ್ಚಿಸ್ತಾ ಹೋಗಬೇಕು. ಶ್ವಾಸ ಅಂದರೆ ಹಂಸ, ಶ್ವಾಸದ ಮೇಲೆ ಗಮನ ಅಂದರೆ ಹಂಸಾಭ್ಯಾಸ ಮಾಡುವುದು, ಹಂಸ ವಿನ್ಯಾಸಗಳನ್ನು ಗಮನಿಸುವುದು, ನಮ್ಮ ಶ್ವಾಸದ ವಿನ್ಯಾಸವನ್ನು ಗಮನಿಸುವುದು, ಹಂಸ ಧ್ವನಿಯನ್ನು ಕೇಳುವುದು, ಆ ಶ್ವಾಸದ ಧ್ವನಿಯನ್ನು ಗಮನಿಸ್ಕೊಂಡು ಆಲಿಸ್ಕೊಂಡು ಕೇಳೋದು, ಹಂಸಾಮೃತವನ್ನು ಹೀರುವುದು. ಎಷ್ಟು ಅದ್ಭುತವಾಗಿದೆ ನೋಡಿ ಮಾಸ್ಟರ್. ಹಂಸತೂಲಿಕಾ ಕಲ್ಪದ ಮೇಲೆ ಸುಖವಾಗಿ ನಿದ್ರಿಸುವುದು. ಹಂಸವನ್ನು ಗಮನಿಸುವುದರಿಂದ ಇದೆಲ್ಲ ಮಾಡ್ಬೋದು ನಾವು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇವತ್ತಿನ ಸಂಕಲ್ಪ ಏನು ಮಾಡೋಣ ಅಂದರೆ, ಮೊದಲು ಶುದ್ಧ ನಿಷ್ಕಲ್ಮಶವಾದ ಪ್ರೀತಿಯ ಹೊರತಾಗಿ ಇರುವ ಇತರ ಎಲ್ಲ ಸಂಸ್ಕಾರಗಳನ್ನು ನನ್ನ ಶಕ್ತಿಯೆಲ್ಲ ಉಪಯೋಗಿಸಿ
ನನ್ನ ಯೋಚನೆಗಳಿಂದ ಹೊರಗಟ್ಟಬೇಕು. ನನ್ನ ಹೃದಯದಾಳದಲ್ಲಿ ಇದೆಂತಹ ಕಠಿಣ ಕೆಲಸವೆಂಬುದರ ಅರಿವಿದೆ. ಏಕೆಂದರೆ ಒಲವಿರದ ಯೋಚನೆಗಳನ್ನು ಎಬ್ಬಿಸುವ ಜನರು, ಸ್ಥಳಗಳು, ಸನ್ನಿವೇಶಗಳು ಅನೇಕ. ಆದರೆ ಈ ಆದರ್ಶ ತತ್ವಕ್ಕೆ ನನ್ನ ಎಲ್ಲ ಶಕ್ತಿಯಿಂದ ಅಂಟಿಕೊಳ್ಳುವೆ, ಬಲವಂತದಿಂದ ಇದನ್ನು ನೆನಪಿಸಿಕೊಳ್ಳುವೆ. ಅಂದರೆ ನಾವು ಎಲ್ಲರನ್ನೂ ಶುದ್ಧ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಹೋಗಬೇಕು. ಬ್ರಹ್ಮಾಂಡವನ್ನು, ನಮ್ಮನ್ನು ನಾವು ಪ್ರತಿಯೊಂದನ್ನು ಶುದ್ಧವಾಗಿ ನಿಷ್ಕಲ್ಮಶವಾಗಿ ಪ್ರೀತಿಸಬೇಕು ಅಂತ ನಾವು ಈ ದಿನದ ಸಂಕಲ್ಪ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.